ಮಾತೆತ್ತಿದ್ರೆ RSS ಉಸ್ತುವಾರಿ ಸಚಿವರು ಎಲ್ಲೋಗಿದ್ದಾರೋ ಗೊತ್ತಿಲ್ಲ. ಅವರು RSSನ ಉಸ್ತುವಾರಿ ಸಚಿವರು ಇದ್ದಾರೆ ಈಗ ರಾಜ್ಯದಲ್ಲಿ. ದೇಶದಲ್ಲಿ ಎಲ್ಲೂ RSS ಉಸ್ತುವಾರಿ ಸಚಿವರಿಲ್ಲ, ರಾಜ್ಯದಲ್ಲೊಬ್ಬರು ಇದ್ದಾರೆ. ಪಾಪ ಭಾಳ ಉಸ್ತುವಾರಿ ಅವರು ಭಾಳ ಆಸ್ಥೆಯನ್ನು ವಹಿಸಿ RSSನ ಬಗ್ಗೆ ಬಹಳ ಪ್ರಚಾರನೂ ಮಾಡ್ತಾರೆ. ಸೊ ಭಾಳ ಸಂತೋಷ ಅದು. ಆದರೆ ನಾನು ಕೇಳ್ತೇನೆ RSS ಬಗ್ಗೆ ಅಷ್ಟೊಂದು ಗಮನ ಕೊಡೋರು ಈ KPSCಯಲ್ಲಿ 58 ಜನರ ಬಗ್ಗೆ ಯಾಕೆ ನಿಮಗೆ ಆಸಕ್ತಿ ಇಲ್ವಾ? ದಲಿತರಿಗೆ ಆದ ಅನ್ಯಾಯದ ಬಗ್ಗೆ ನಿಮಗೆ ಆಸಕ್ತಿ ಇಲ್ವಾ? ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ ಅವರನ್ನು ಕೂಡ ನಾನು ಕೇಳ್ತೇನೆ, ಈ ದಲಿತರ ಸಮಸ್ಯೆ ನಿಮಗೆ ಸಂಬಂಧ ಇಲ್ವಾ? ಕಾಕ್ರೋಚ್ ಪಾರ್ಟಿ ರಿಜಿಸ್ಟರ್ ಆಗಿದೆಯಾ? RSS ರಿಜಿಸ್ಟರ್ ಆಗಿಲ್ಲ. ಅವ್ರಿಗೆ ಎಲ್ಲಿಂದ ಹಣ ಬರ್ತದೆ ಅಂತ. ಮಾನ್ಯ ಸಚಿವರೇ, ದೇಶದಲ್ಲಿ ಜಂತರ್ ಮಂತರ್ನಲ್ಲಿ ಬಿರಿಯಾನಿ ತಿಂತಾವ್ರಲ್ಲ, ಅವ್ರಿಗೆ ಎಲ್ಲಿಂದ ಹಣ ಬರುತ್ತೆ ಹೇಳ್ರಿ ಮೊದಲು. ಎಲ್ಲಿಂದ ಪಿಜ್ಜಾ ಬರುತ್ತೆ ಹೇಳಿ ಮೊದಲು. ಯಾವ ದೇಶದಿಂದ ಹಣ ಬರುತ್ತೆ ಹೇಳಿ ಮೊದಲು. ಗೃಹ ಸಚಿವರಲ್ವ ತಾವು? ಮಾತೆತ್ತಿದ್ರೆ ಕೆರ್ಕೊಂಡು ನಿಂತ್ಕೊಳ್ತಿರಲ್ಲ, ಮೈ ಪರ್ಚ್ಕೊಂಡು. ಅದಕ್ಕೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಆಗ್ತಾ ಇದ್ದಾರೆ. ಗೃಹ ಮಂತ್ರಿ ಯೋಗ್ಯರಿರಬೇಕಾಗಿತ್ತು. ಯೋಗ್ಯ ಗೃಹ ಸಚಿವರು ಆಗದಿದ್ದಕ್ಕೆ ಅವರು ಸಮಸ್ಯೆಗಳನ್ನು ಬದಿಗಿಟ್ಟು ಪ್ರಚಾರದ ಗೀಳಿಗಾಗಿ ಕೇವಲ ಅವರು ಬೆಳಗ್ಗೆಯಿಂದ ಸಂಜೆವರೆಗೆ RSSನ ಗುಣಗಾನ ಮಾಡ್ಕೊಂಡೇ ಕುಳಿತಿದ್ದಾರೆ. ಯಾಕಂದರೆ ಅನುಭವವಿಲ್ಲದ ಕಾರಣ ಹೋಮ್ ಡಿಪಾರ್ಟ್ಮೆಂಟನ್ನು ಇವರು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಹೋಗಲಿ, ಒಂದು 15 ದಿವಸ ಎಲ್ಲಾದರೂ ಟ್ರೈನಿಂಗ್ ಆದರೂ ಹೋಗಿ ಬನ್ನಿ, ಆ ಕೆಲಸ ಮಾಡಿ. ಟ್ರೈನಿಂಗೂ ಇಲ್ಲದೆ ಏನೂ ಇಲ್ಲದೆ ಬಂದಲ್ಲಿ ಕುತ್ಕೊಬಿಟ್ಟು ಕೆಲಸ ಮಾಡೋಕ್ಕಾಗದೆ ಬೇರೆ ಬೇರೆ ವಿಷಯಗಳನ್ನ ತಗೊಳ್ತಿರಲ್ಲ. ಹೋಗಲಿ, ದಲಿತರ ವಿಷಯಗಳು ತಗೊಳ್ಳಿ. ಏನೇನು ಅನಾಹುತಗಳಾಗ್ತಾ ಇದೆ. ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಟೋಟಲಿ ಮುಗಿದೋಗಿಬಿಟ್ಟಿದೆಯಲ್ಲ ಕರ್ನಾಟಕದಲ್ಲಿ. ಇವತ್ತೊಂದು ಪತ್ರಿಕೆಯಲ್ಲೂ ಬಂದಿದೆ, BJಪಿಗರ ಮೇಲೆ ಮೊಟ್ಟೆ ಎಸೆದವರು ಕಾಂಗ್ರೆಸ್ ಶಾಸಕ ಪುತ್ರನ ಬೆಂಬಲಿಗರು. ಯಾರದು ಪುತ್ರ? ಕಾಂಗ್ರೆಸ್ ಶಾಸಕರ ಪುತ್ರ. ಪುಂಡಾಟ ಆಡುವ ಪುತ್ರ ಯಾರಿರ್ಬೋದು ಹೇಳಿ? ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಪುಂಡಾಟದ ಪುತ್ರ, ಶಾಸಕರ ಪುಂಡಾಟದ ಪುತ್ರ ಇರೋದೇ ಹೆಚ್ಚು ಕಡಿಮೆ ಹೇಳಿದ ತಕ್ಷಣ ಗೊತ್ತಾಗೋದು ಒಬ್ಬರೇ. ಮೊಟ್ಟೆ ಖರೀದಿ ಮಾಡಿಬಿಟ್ರಂತೆ. ಖರೀದಿ ಯಾಕೆ ಮಾಡಿದ್ರಿ? ಮಕ್ಕಳದು ಕದ್ದಿದ್ದು ಎಲ್ಲಿಟ್ರಿ? ಮಕ್ಕಳ ಮೊಟ್ಟೆಗಳ ಕದ್ದಿದ್ದು ಎಲ್ಲಿಟ್ಟಿದ್ದೀರಿ? ಮಾನ್ಯ ಹರಿಪ್ರಸಾದ್ ಅವರು ಒಂದು ಬಾಲೀಶ ಹೇಳಿಕೆ ಕೊಟ್ಟು ಆ ಕಾಂಗ್ರೆಸ್ಸಿನ ಮರ್ಯಾದೆ ಗೌರವ ಏನಿತ್ತಲ್ಲ ಅದೆಲ್ಲ ತೆಗೆದುಬಿಟ್ರು. ಅವರು ರಾಜ್ಯದ ಜನರ ಕ್ಷಮೆ ಯಾಚನೆ ಮಾಡಬೇಕು. ಈ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇಂಥ ಬಾಲಿಶ ಹೇಳಿಕೆಗಳನ್ನು ಕೊಡೋದ್ರ ಬದಲು ಅವರು ರಾಜೀನಾಮೆ ಕೊಟ್ಟು ರಾಜಕೀಯ ಸನ್ಯಾಸ ತೆಗೆದುಕೊಳ್ಳೋದು ಸೂಕ್ತ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಒಳ್ಳೆ ಸಂತೋಷದ ಸಂಗತಿಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಸುಮಾರು 22 ಲಕ್ಷ ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಪಾಸಾಗಿ ಇವತ್ತು ಅವರು ಸಂತೋಷದಿಂದ ಇದ್ದಾರೆ. ಅವರಿಗೆ 1 ವರ್ಷಗಳ ಕಾಲ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಅವರನ್ನು ತಕ್ಷಣ ಪರೀಕ್ಷೆಯನ್ನು ಮಾಡಿಸಿ ರಿಸಲ್ಟನ್ನು ಕೊಟ್ಟಿದ್ದೆ. ಕೊಟ್ಟಾದ ಮೇಲೆ ಸಮಸ್ಯೆಗಳು ಇವೆ. ನಾನು ಆ ಸಮಸ್ಯೆಗಳಿಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ
ನಾನು ಈಗಾಗಲೇ ತೀವ್ರತರದ ಒಂದು ಇದನ್ನು ಕಾನೂನನ್ನು ತರ್ತೇನೆ, 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡ್ತೇನೆ, ಅವರಿಗೆ ಪರಿಹಾರಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೇನೆ. ಅಂದರೆ ಎಲ್ಲಕ್ಕೂ ಒಪ್ಪಿಗೆ ಇದೆ. ಆದರೆ ಮೊಸರಲ್ಲೂ ಕಲ್ಲುಡುಕ್ತಕ್ಕಂಥ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವರು